ನಮಸ್ತೆ, ನಮ್ಮಿ ಸ್ವಾಬಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಆರೋಗ್ಯಕರವಾಗಿರುವಂತಹ ಪರೋಟ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಸ್ಮೂತಾಗಿ ಬರುವಂತಹ ಪಾಲಕ್ ಸೊಪ್ಪಿನಿಂದ ಪರೋಟನ ಮಾಡ್ತಾಯಿದ್ದೀನಿ. ನೀವು ಪಾಲಕ್ ಸೊಪ್ಪನ್ನು ಸಾಂಬಾರು ಅಥವಾ ಪಲ್ಯಗೆ ಉಪಯೋಗಿಸ್ತೀರಿ. ಈ ರೀತಿ ಒಂದು ಸತಿ ಪರೋಟ ಮಾಡಿ ತುಂಬಾ ಮೆತ್ತಗೆ ಪದ್ರಾಗಿ ಬರುವಂತಹ ಪರೋಟ ಇದು ತುಂಬಾ ರುಚಿಯಾಗಿರುತ್ತೆ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೇ ಖುಷಿಯಾಗುತ್ತೆ. ತುಂಬಾ ಸ್ಮೂತಾಗಿ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಟೊಮೆಟೊ ಕಟ್ಟ ಮೀಠಾ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ಎರಡು ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸಣ್ಣ ಪೀಸು ಶುಂಠಿನ ತುರಿದಿದ್ದೀನಿ. ಹಾಗೆ ಒಂದು ಹಸಿಮೆಣಸಿನಕಾಯಿನೂ ಸಹ ತುರಿದಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಒಣ ಮೆಣಸಿನಕಾಯಿದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಡಿಪೆಂಡ್ ಆಗಿ ಅದಕ್ಕೆ ತಕ್ಕಾಗೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನೀಗ ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೇ ತುಂಬಾ ಸ್ಮೂತಾಗಿ ಬರುತ್ತೆ ಪರೋಟ. ಒಂದು 3ರಿಂದ 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ತುಂಬಾ ಸ್ಮೂತಾಗಿ ಬರುತ್ತೆ ಇದು ಪರೋಟ. ಇದಕ್ಕೆ ನಾನು ಈಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲದೇ ಇದ್ದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ಸ್ಮೂತ್ ಇರುತ್ತೆ, ಇನ್ನೂ ಕೂಡ ಸ್ಮೂತಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಪದ್ರಾಗಿ ಬರುತ್ತೆ ಪರೋಟ. ನೀವು ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ಆರೋಗ್ಯದ ಬೆನಿಫಿಟ್ಗಳು ಆ ಸೊಪ್ಪಿನಲ್ಲಿ ಇದೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು. ಮಕ್ಕಳಿಗಂತೂ ನೀವು ಹಾಗೆ ಕೊಟ್ಟರೆ ಪಾಲಕ್ ಸೊಪ್ಪನ್ನು ಖಂಡಿತ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಪರೋಟ ಮಾಡಿಕೊಟ್ರೆ ಖಂಡಿತವಾಗಿಯೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಈ ಹಿಟ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಇದ್ದರೆ ಮಾತ್ರ ಹಾಕಿ, ಇಲ್ಲಾದರೆ ಬೇಡ. ಈ ಚಿಲ್ಲಿ ಫ್ಲೇಕ್ಸ್ ನೀವು ಬೇಕಾದರೆ ಚಿಲ್ಲಿ ಫ್ಲೇಕ್ಸ್ ಇಲ್ಲದಿದ್ದರೆ ಮನೆಯಲ್ಲೇ ಒಣಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಹಸಿಮೆಣಸು ಹಾಗೆ ಶುಂಠಿ ತುರಿನ ನಾನು ಇದಕ್ಕೆ ಸೇರಿಸ್ತಿದ್ದೀನಿ. ನಂತರ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳೋಣ. ಅದಕ್ಕೂ ಮೊದಲು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಓಮ ಕೂಡ ಇದ್ದರೆ ಹಾಕ್ಕೊಳ್ಬೋದು. ಜೀರಿಗೆನೂ ಸಹ ತುಂಬಾ ಜೀರ್ಣಕ್ರಿಯೆಗೆ ಒಳ್ಳೆಯದು. ಇವೆಲ್ಲವನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಹೆಚ್ಚಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದಾಗೆ ಪಾಲಕ್ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಕೂದಲು ಕಪ್ಪಾಗಿ ಬರುತ್ತೆ. ಪಾಲಕ್ ಸೊಪ್ಪನ್ನು ನೀವು ಪ್ರತಿದಿನ ತಿನ್ನೋದ್ರಿಂದ ಕೂದಲು ಕಪ್ಪಾಗಿ ಬರುತ್ತೆ. ಕಬ್ಬಿಣಾಂಶ ಜಾಸ್ತಿ ಇರುವಂಥ ಒಂದು ಸೊಪ್ಪಿದು. ಪಾಲಕ್ನಲ್ಲಿ ತುಂಬಾ ಅದ್ಭುತ ಔಷಧೀಯ ಗುಣಗಳು ಸಹ ಇದೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಉಪ್ಪು ಮತ್ತು ಕಡಲೆ ಹಿಟ್ಟು ಹಾಕಿದ್ವಿ ನಾವು, ಹಾಗೆ ತುಪ್ಪನ ಹಾಕಿರೋದ್ರಿಂದ ಸೊಪ್ಪಿನ ಜೊತೆ ಚೆನ್ನಾಗಿ ಬೆರೆಯಲಿ. ಜೀರಿಗೆ, ಹಸಿಮೆಣಸು, ಶುಂಠಿ ತುರಿ ಎಲ್ಲವನ್ನು ಸೇರಿಸಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಈ ಹಿಂದೆ ಪಾಲಕ್ ಸೊಪ್ಪಿನ ರೈಸ್ ಬಾತನ್ನು ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನೂ ಕೂಡ ಹಾಕಿದ್ದೀನಿ, ನೀವು ಅದನ್ನು ಕೂಡ ನೋಡಿ. ಹಾಗೆ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ, ನಾನು ಹೆಲ್ದಿ ವಿಡಿಯೋಗಳನ್ನು. ಅವೆಲ್ಲವನ್ನು ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ 1 ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಅಂತ, ಸ್ವಲ್ಪ ಯೆಲ್ಲೋ ಆಗಿ ಕಾಣುತ್ತೆ ಅಷ್ಟೇ, ಅದಕ್ಕೋಸ್ಕರ ಹಾಕ್ತಾ ಇರೋದು. ನೋಡಿ ಈ ರೀತಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿಟ್ಕೊಂಡಿದ್ದೀನಿ. ನೀವು ಪಾಲಕ್ ಸೊಪ್ಪಿನ ಬದಲಿಗೆ ಬೇರೆ ಸೊಪ್ಪನ್ನು ಕೂಡ ಈ ರೀತಿ ಹಾಕಿ ಮಾಡ್ಕೊಳ್ಬೋದು. ಸೊಪ್ಪನ್ನು ತಿನ್ನಲಿಕ್ಕೆ ಮನೇಲಿ ಕೆಲವರು ಇಷ್ಟನೇ ಪಡಲ್ಲ, ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ ಇಷ್ಟಪಡಲ್ಲ. ಅಂಥವರಿಗೆ ಇದನ್ನು ಮಾಡಿಕೊಡ್ಬೋದು. ಪರೋಟ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಒಂದು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟು ನಂತರ ತೆಗೆದುಬಿಡಿ. ಮುಚ್ಚಳನ್ನು ತೆಗೆದು ನೀವು ಈಗ ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ಕೊಳ್ತೀವಲ್ಲ, ನಾದ್ಕೊಳ್ತೀವಲ್ಲ, ಅದೇ ರೀತಿ ನಾದ್ಕೊಳ್ಬೇಕಾಗುತ್ತೆ. ಬೇಕಿದ್ದರೆ ಸ್ವಲ್ಪ ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಮೇಲ್ಗಡೆ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ನಾದ್ಕೊಂಡ್ರೆ ಸಾಕಾಗುತ್ತೆ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಚಪಾತಿ ಲಟ್ಟಿಸಿದಾಗೆ ಲಟ್ಟಿಸಿದರೆ ಆಗೋಗುತ್ತೆ.
ಒಂದ್ಸರಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಸ್ವಲ್ಪ ದೊಡ್ಡ ಉಂಡೆಯನ್ನು ಮಾಡ್ಕೊಳ್ಳಿ. ಟೊಮೆಟೊ ಸಾಸ್ ಅಥವಾ ಯಾವುದಾದ್ರು ಚಟ್ನಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಗ್ರೇವಿ ಕೂಡ ಇದಕ್ಕೆ ಸೈಡ್ ಡಿಶ್ಶು ತುಂಬಾ ಒಳ್ಳೆಯದಿರುತ್ತೆ. ನಂತರ ಇದನ್ನು ಹಿಟ್ಟನ್ನು ತಾಗಿಸ್ಕೊಂಡು ನಾವು ಚಪಾತಿ ಲಟ್ಟಿಸಿದಾಗೆ ಲಟ್ಟಿಸ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗೂ ಇಷ್ಟವಾಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ರೀತಿ ಸ್ವಲ್ಪ ದೊಡ್ಡದಾಗಿ, ತುಂಬಾ ದೊಡ್ಡದಲ್ಲ, ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡು ನಂತರ ಇದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆನ ಇದರ ಮೇಲೆ ಹಚ್ಕೊಂಡು ಇದನ್ನು ನೀವು ಯಾವ ಶೇಪಲ್ಲಿ ಪರೋಟ ಮಾಡಬೇಕು ಆ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡಿಟ್ಕೊಂಡು ಮಾಡ್ಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಇದನ್ನು ಪರೋಟನ ಮಾಡ್ತಾ ಇರೋದ್ರಿಂದ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ನಂತರ ಮತ್ತೆ ಇದರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಬೋದು. ನಾನು ಎಣ್ಣೆ ಹಚ್ಚಿದ್ದೀನಿ. ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ಇದನ್ನು ಲಟ್ಟಿಸಿದರೆ ಪರೋಟ ಸ್ಕ್ವೇರ್ ಶೇಪಲ್ಲೇ ಬರುತ್ತೆ. ಹಾಗೆ ನೀವು ರೌಂಡಾಗಿ ಮಾಡ್ಬೋದು, ಇಲ್ಲ ಟ್ರಯಾಂಗುಲರ್ ಸೈಜಲ್ಲಿ ಕೂಡ ಮಾಡ್ಬೋದು ಶೇಪಲ್ಲಿ. ಈ ರೀತಿಯೆಲ್ಲ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಅಟ್ರ್ಯಾಕ್ಷನ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೀತಿಯೆಲ್ಲ ಇದ್ದರೆ ಮಾತ್ರ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಹಿಂದೆ ಹೆಸರು ಕಾಳಿನ ಪರೋಟದ ವಿಡಿಯೋ ಕೂಡ ಹಾಕಿದ್ದೀನಿ. ನನ್ನ ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋಗಳೆಲ್ಲ ಇದೆ. ಒಂದು ಸರ್ತಿ ಎಲ್ಲ ವಿಡಿಯೋನ ನೋಡಿ ನೀವು. ಈಗ ನಾನು ರೌಂಡ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ರೀತಿ 3 ಥರದಲ್ಲಿ ಪರೋಟನ ಮಾಡ್ತಿದ್ದೀನಿ. ಸ್ಕ್ವೇರ್ ಶೇಪ್ ಆಯಿತು, ಈಗ ರೌಂಡ್ ಶೇಪು. ತುಂಬಾ ಈಸಿಯಾಗಿ ಮಾಡ್ಬೋದು. ಸೊಪ್ಪು ಸಹ ಆಚೆ ಬರಲ್ಲ. ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೊತ ಬಂದು ಇದನ್ನು ಮಧ್ಯಕ್ಕೆ ಸೇರಿಸಿ ಮುಚ್ಚಿದ್ರೆ ಆಯಿತು. ಈಗ ರೌಂಡ್ ಶೇಪಲ್ಲಿ ಬರುತ್ತೆ, ಪದ್ರ ಆಗಿ ಬರುತ್ತೆ. ರೌಂಡ್ ಶೇಪ್ ಪರೋಟ ರೆಡಿಯಾಗಿದೆ. ಹಾಗೆ ಈಗ ಸ್ಕ್ವೇರ್ ಶೇಪಲ್ಲಿ, ಸ್ಕ್ವೇರ್ ಅಲ್ಲ ಟ್ರಯಾಂಗುಲರ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಫಸ್ಟ್ ಆಗಿದೆ, ರೌಂಡು ಸೆಕೆಂಡ್ ಆಯಿತು, ಈಗ ಮೂರನೇ. ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ಶೇಪ್ನಲ್ಲಿ ನೀವು ಪರೋಟನ ಮಾಡ್ಬೋದು. ಮಕ್ಕಳಿಗೆ ಒಂದು ಅಟ್ರಾಕ್ಟಾಗಿ ಕಾಣಲಿ ಅಂತ ಮಾಡಿರೋದು ಅಷ್ಟೇ. ಆವಾಗ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಲಂಚ್ ಬಾಕ್ಸಿಗೆಲ್ಲ ಈ ರೀತಿ ರೆಸಿಪಿನ ಹಾಕಿಕೊಡಿ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿಗಳಿದು. ಆಚೆ ಹೋಗಿ ತಿಂದು ಆರೋಗ್ಯ ಕೆಡಿಸ್ಕೊಳ್ಳಿಕ್ಕಿಂತ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ನೀವೇ ಮಾಡಿಕೊಂಡು ತಿನ್ಬೋದು ಈ ರೀತಿ. ಹಾಗೆ ರುಚಿಯಾದ ಅಡುಗೆಗಳಿಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ. ಎಲ್ಲ ಹೆಲ್ದಿ ರೆಸಿಪಿಗಳ ವಿಡಿಯೋನ ಹಾಕಿದ್ದೀನಿ. ಈಗ ನಾನು ಟ್ರಯಾಂಗುಲರ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ರೆಡಿ ಆಯಿತು. ಈಗ ಸ್ಕ್ವೇರ್ ಶೇಪು ಹಾಗೆ ರೌಂಡ್ ಶೇಪು
ಟ್ರಯಾಂಗುಲರ್ ಶೇಪು 3 ಶೇಪಲ್ಲಿ ಪರೋಟ ರೆಡಿಯಾಗಿದೆ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ನಾನೀಗ ಮೊದಲಿಗೆ ಸ್ಕ್ವೇರ್ ಶೇಪ್ ಪರೋಟನ ಹಾಕ್ಕೊಂಡು ಕಾಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಕೂಡ ಹಾಕ್ಬೋದು, ಇಲ್ಲ ಬೆಣ್ಣೆ ಕೂಡ ಹಾಕ್ಕೊಂಡು ನೀವು ಕಾಯಿಸ್ಕೊಳ್ಬೋದು. ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ತುಂಬಾ ಒಳ್ಳೆ ಪದರಾಗಿ ಪರೋಟ ಬರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸ್ಕ್ವೇರ್ ಶೇಪ್ ಪರೋಟ ಈಗ ರೆಡಿ ಆಯಿತು. 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ದಪ್ಪ ಇರೋದ್ರಿಂದ ಒಳಭಾಗದಲ್ಲೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸ್ಕ್ವೇರ್ ಶೇಪ್ ಪರೋಟ ರೆಡಿ. ಈಗ ರೌಂಡ್ ಶೇಪ್ ಪರೋಟನ ಕಾಯಿಸ್ಕೊಳ್ಳೋಣ. ಅದನ್ನು ಸಹ ಸೇಮ್ ಮೆಥಡಲ್ಲೇ ಮಾಡಿದ್ರಾಯಿತು. ಇದಕ್ಕೂ ಮೇಲ್ಗಡೆ ಎಣ್ಣೆನ ಹಚ್ಕೊಳ್ಳಿ. ಇದನ್ನು 2 ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಸ್ಕ್ವೇರ್ ಶೇಪ್ ಪರೋಟ, ಈಗ ಟ್ರಯಾಂಗುಲರ್ ಶೇಪ್ ಪರೋಟ, ಅದನ್ನು ಕೂಡ ಸೇಮ್ ಮೆಥಡಲ್ಲೇ ಕಾಯಿಸ್ಕೊಂಡ್ರೆ ಆಯಿತು. ಇದ್ರ ಜೊತೆಗೆ ಈಗ ನಾನೊಂದು ಟೊಮೆಟೊ ಖಟ್ಟಾ ಮೀಠಾ ಚಟ್ನಿನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಸ್ಮೂತಾಗಿ ಬಂದಿದೆ, ಎಷ್ಟೊಂದು ಸ್ಮೂತಾಗಿ ಬಂದಿದೆ, ಪದರಾಗಿ ಹಾಗೆ ಸ್ಮೂತಾಗಿ ಪರೋಟ ರೆಡಿಯಾಗಿದೆ. ಅದ್ರ ಜೊತೆಗೆ ಈಗ ಒಂದು ಟೊಮೆಟೊ ಹಣ್ಣಿನ ಖಟ್ಟಾ ಮೀಠಾ ಚಟ್ನಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇದು ಕೂಡ ಸಿಂಪಲ್ಲಾಗಿ ಮಾಡ್ಬೋದಂಥ ಚಟ್ನಿ ಇದು. ನಾನು 1 ರಿಂದ 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಣಸಿನ ಪುಡಿನ ಅಂದರೆ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರವಾಗಿರಲಿ ಅಂತ ತಗೊಂಡಿರೋದು. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ಹುಣಸೆ ಹಣ್ಣಿನ ಜೊತೆಗೆ ಒಂದು ಸಣ್ಣ ಪೀಸು ಬೆಲ್ಲ ಕೂಡ ತಗೊಂಡಿದ್ದೀನಿ. ಖಾರವಾಗಿ, ಹುಳಿಯಾಗಿ ಮತ್ತು ಸಿಹಿಯಾಗಿರುವಂಥ ಒಂದು ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಟೊಮೆಟೊ ಹಣ್ಣಿನ ಖಟ್ಟಾ ಮೀಠಾ ಚಟ್ನಿ ಹಾಗೆ ಪಾಲಕ್ ಸೊಪ್ಪಿನ ಪರೋಟ ಕೂಡ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ವಿಡಿಯೋ ಖಂಡಿತವಾಗಿಯೂ ನನ್ನ ಚಾನಲಿಗೆ ಕನೆಕ್ಟ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ, ಹಾಗೆ ನನ್ನ ಚಾನಲಿಗೆ ಪ್ರೋತ್ಸಾಹ ನೀಡಿ. ಸೊಪ್ಪು ಸಹ ಕಾಣ್ತಿದೆ ನೋಡಿ, ಪದರಾಗಿ ಬಂದಿದೆ ಪರೋಟ. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.